ಈ 1000 ಲೀಟರ್ಗೆ ಏನ್ ಬೇಕಾಗಿದೆ ಅಷ್ಟು ಐಟಮ್ಸ್ ಅನ್ನ ರೆಡಿ ಮಾಡಿದ್ವಿ. ಈ 1000 ಲೀಟರ್ ದಶಕವನ್ನ ರೆಡಿ ಮಾಡ್ತಾ ಇದೀವಿ. ಒಂದೊಂದು ಐಟಮ್ ಅನ್ನ ಈಗ ಇದ್ರೊಳಗೆ ನಿಮ್ಗೆ ಹಾಕಿ ದಶಕವಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಅಂತ. ನಾವು ಇವತ್ತು ಗುಡಾಳ ಗ್ರಾಮದಲ್ಲಿ ಇಲ್ಲಿ ಕಲೇಶಣ್ಣ ಅವ್ರ ಪ್ಲಾಟ್ ಅಲ್ಲಿ ಇದೀವಿ. ಇವತ್ತು ಕಲೇಶಣ್ಣ ಅವರಿಗೆ ಪ್ಲಾಟ್ಗೆ ಈಗ ದಶಗವ್ಯವನ್ನ ರೆಡಿ ಮಾಡಿಸ್ತಾ ಇದೀವಿ. ಯಾಕಂದ್ರೆ ಒಂದು 1000 ಲೀಟರ್ ಟ್ಯಾಂಕ್ ಇದೆ ಇದು. ಈ 1000 ಲೀಟರ್ ಟ್ಯಾಂಕಿಗೆ ಅವ್ರದ್ದು ಈಗ ಪ್ಲಾಟಿಗೆ ಏನಂತೆಲ್ಲ ದಶಗವ್ಯ ರೆಡಿ ಮಾಡ್ತಾ ಇದೀವಿ. ದಶಗವ್ಯ ಬೇಕಾದಂತ ಐಟಮ್ಸ್ಗಳು ಅಷ್ಟು ನಿಮ್ಮ ಇಲ್ಲಿ ನಾವೆಲ್ಲ ಈಗ ತೋರಿಸ್ತಾ ಇದೀವಿ. ಇಲ್ಲಿ 1000 ಲೀಟರ್ಗೆ ಏನ್ ಬೇಕಾಗಿದೆ ಅಷ್ಟು ಐಟಮ್ಸ್ ಅನ್ನ ರೆಡಿ ಮಾಡಿದ್ವಿ. ಈ 1000 ಲೀಟರ್ ದಶಗವ್ಯವನ್ನ ರೆಡಿ ಮಾಡ್ತಾ ಇದೀವಿ. ಒಂದೊಂದು ಐಟಮ್ ಅನ್ನ ಈಗ ಇದ್ರೊಳಗೆ ನಿಮ್ಗೆ ಹಾಕಿ ದಶಗವ್ಯದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಚ್ಚು ಕಡಿಮೆ 1000 ಲೀಟರ್ಗೆ ಈಗ ಒಂದು 50 ಲೀಟರ್ ಗೋಮೂತ್ರ ಬೇಕಾಗುತ್ತೆ. 50 ಲೀಟರ್ ಗೋಮೂತ್ರ ಹಾಕಿ ಬೆಲ್ಲ ನಿಮ್ಗೆ ಇದು ಟೋಟಲ್ 10 ಕೆಜಿ ಇದೆ ಬೆಲ್ಲ. ಡ್ರಮ್ಮಿಗೆ 2 ಕೆಜಿ ಹಂಗ ಮಿನಿಮಮ್ 2 ಕೆಜಿ ಹಾಕ್ಬೇಕು. ಡ್ರಮ್ಮಿಗೆ 10 ಕೆಜಿ ಬೆಲ್ಲ ಹಾಕ್ತಾ ಇದೀವಿ ಈಗ. ಇದು ಬೆಲ್ಲ ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮ್ಗೆ ಬೆಲ್ಲದೊಳಗೆ ಈಗ ಭೂಮಿ ಒಳಗೆ ಈಗ ಇದ್ರೊಳಗೆ ಜೀವಾಣುಗಳು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅದಕ್ಕೆ ಬೆಲ್ಲದ ಅವಶ್ಯಕತೆ ಇರುತ್ತೆ. ಹಂಗಾಗಿ ಪ್ರತಿಯೊಂದು ಈಗ ನಾವು ಏನು ಕಲ್ಚರ್ ರೆಡಿ ಮಾಡ್ತೀವಿ ಎಲ್ಲದಕ್ಕೂ ಬೆಲ್ಲದ ಮೇನ್ ಬೇಕಾಗುತ್ತದೆ. ಹಾಗಾಗಿ 10 ಕೆಜಿ ಬೆಲ್ಲನ ಈಗ 1000 ಲೀಟರ್ ಟ್ಯಾಂಕಿ ಹಾಕಿ ಇದ್ರ ಜೊತೆಗೆ ಈಗ ಈಗ 1000 ಲೀಟರ್ ಇದಕ್ಕೆ 50 ಕೆಜಿ ಸಗಣಿ, 2 ಕೆಜಿ ತುಪ್ಪ, ಆಕಳ ತುಪ್ಪ ಮತ್ತೆ ಜೇನುತುಪ್ಪ ಎರಡನ್ನು ಕಲಸಿ ರೆಡಿ ಮಾಡಿ ಇಡಲಾಗಿದೆ. ಸಗಣಿಯನ್ನ ಅದನ್ನ ಆಮೇಲೆ 2 ದಿನ ನಂತರ ಹಾಕ್ತಿವಿ. ಯಾಕಂದ್ರೆ 2 ದಿನ ಮುಂಚೆ ಮಾಡ್ಬೇಕಾಯ್ತು ಇವರು. 2 ದಿನ ಅದು ಬೆಲ್ಲದಲ್ಲಿ ಇದ್ರಲ್ಲಿ ಮಿಕ್ಸ್ ಆಗ್ಬೇಕಾಗುತ್ತೆ ಸಗಣಿಯಲ್ಲಿ. ನಂತರ ಇದಕ್ಕೆ 50 ಕೆಜಿ ಸಗಣಿಯನ್ನ ಹಾಕ್ಬೇಕಾಗುತ್ತೆ 2 ದಿನ ಬಿಟ್ಟು. ಅದ್ರ ಜೊತೆಗೆ ಈಗ ಹಾಲು ಟೋಟಲ್ 10 ಲೀಟರ್ ಹಾಲು ಹಾಕ್ತಾ ಇದೀವಿ ಇದಕ್ಕೆ. ಹಾಲಲ್ಲಿ ಹೆಚ್ಚು ವಿಟಮಿನ್ಸ್ಗಳು ಇರ್ತವೆ, ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ ಹಾಲಲ್ಲಿ. ಹಾಗಾಗಿ ಹಾಲನ್ನು ಬಳಕೆ ಮಾಡೋದ್ರಿಂದ ಬೆಳೆಗಳಿಗೆ ಯಥೇಚ್ಛವಾಗಿ ಮಿನರಲ್ಸ್ಗಳು ಸಿಗ್ತವೆ. ಬೆಳೆಗಳು ಒಳ್ಳೆ ನಿಮ್ಗೆ ಹೆಲ್ದಿ ಇರ್ಲಿಕ್ಕೆ, ಆರೋಗ್ಯ ಇರ್ಲಿಕ್ಕೆ ಅನುಕೂಲ ಮಾಡ್ಕೊಳುತ್ತೆ. ಅದ್ರ ಜೊತೆಗೆ ಮಜ್ಜಿಗೆ ನಿಮ್ಗೆ ಒಂದು 20 ಲೀಟರ್ ಮಜ್ಜಿಗೆಯನ್ನು ಹಾಕ್ತಾ ಇದೀವಿ. ಅದ್ರ ಜೊತೆಗೆ ಮೊಸರು ಒಂದು ಡ್ರಮ್ಮಿಗೆ 200 ಲೀಟರ್ ಬ್ಯಾರ್ಲಿಗೆ ಆದ್ರೆ 3 ಕೆಜಿ ಮೊಸರು ಬೇಕಾಗುತ್ತೆ. 112 ಇದರಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುತ್ತೆ ಮೊಸರಲ್ಲಿ. ನಿಮಗೆ ಭೂಮಿ ಒಳಗೆ ಕೆಲಸ ಮಾಡುವಂತ ಬ್ಯಾಕ್ಟೀರಿಯಾಗಳು ಬಹಳ ಯಥೇಚ್ಛ ಮೊಸರಲ್ಲಿ ಸಿಗುತ್ತೆ ನಿಮಗೆ, ಹುಳಿ ಮೊಸರು. ಅದ್ರ ಜೊತೆಗೆ ನಿಮಗೆ ಎಳ್ನೀರು ಒಂದು ಡ್ರಮ್ಮಿಗೆ 1ರಿಂದ 2 ಲೀಟರ್ ಎಳ್ನೀರು ಬೇಕಾಗುತ್ತೆ 200 ಬ್ಯಾರ್ಲಿಗೆ. ಇದಕ್ಕೆ ಇವರು ಈಗ 5 ಲೀಟರ್ ಎಳ್ನೀರು ಹಾಕಿದ್ದಾರೆ. ಈಗ ಎಳ್ನೀರು ಕೂಡ ಹಾಕ್ತಾ ಇದೀವಿ. ಅದಕ್ಕೆ ವೇಸ್ಟಿ ಕಾಂಪೋಸ್ ಇರುತ್ತೆ. ಇದು 200 ಲೀಟರ್ಗೆ 2 ಬಾಟಲ್ ಅಂತ ಹಾಕ್ತಾ ಇದೀವಿ. ಟೋಟಲ್ ಇದಕ್ಕೆ 1000 ಲೀಟರ್ಗೆ ಅಲ್ಲಿ 10 ಬಾಟಲ್ ಅನ್ನು ಹಾಕ್ತಾ ಇದೀವಿ. ಪಪ್ಪಾಯಿ ಹಣ್ಣು ಪೇಸ್ಟ್ ಅನ್ನ ಮಾಡಿಬಿಟ್ಟು ಪಪ್ಪಾಯಿ ಹಣ್ಣನ್ನ ಹಾಕ್ತಾ ಇದೀವಿ ಇದಕ್ಕೆ. ಒಂದು ಡ್ರಮ್ಮಿಗೆ ಇದಕ್ಕೆ 200 ಲೀಟರ್ ಬ್ಯಾರ್ಲಿಗೆ 2 ಕೆಜಿ ಪಪ್ಪಾಯಿ ಬೇಕಾಗುತ್ತೆ, 2ರಿಂದ 3 ಕೆಜಿ. ಇವ್ರಿಗೀಗ ಟೋಟಲ್ 15 ಕೆಜಿ ಪಪ್ಪಾಯಿ ಇದೆ. ಟೋಟಲ್ 1000 ಲೀಟರ್ ಟ್ಯಾಂಕಿಗೆ ಪಪ್ಪಾಯಿ ಹಾಕ್ತಾ ಇದೀವಿ. ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಮಿನರಲ್ಸ್ಗಳು, ಪಪ್ಪಾಯಿ ಒಳಗೆ ಇರ್ತಕ್ಕಂಥ ಎಲ್ಲ ವಿಟಮಿನ್ಸ್, ನೈಟ್ರೋಜನ್ ಎಲ್ಲ ಇದರಲ್ಲಿ ಸಿಗುತ್ತೆ. ಜೊತೆಗೆ ಬಾಳೆಹಣ್ಣಿನ ಪೇಸ್ಟ್, ಇದ್ರ ಜೊತೆಗೆ ಬಾಳೆಹಣ್ಣಿನ ಪೇಸ್ಟ್ ಅನ್ನ ಈಗ ಒಂದು ಬ್ಯಾರ್ಲಿಗೆ 1 ಕೆಜಿ 2 ಕೆಜಿ ಬಾಳೆಹಣ್ಣಿನ ಪೇಸ್ಟ್ ಅನ್ನ ಹಾಕ್ಬೇಕಾಗುತ್ತೆ. ಅದರಂತೆ ಇವರು 10 ಕೆಜಿ ಈಗ ಬಾಳೆಹಣ್ಣಿನ ಪೇಸ್ಟ್ ಅನ್ನ ಇದರಲ್ಲಿ ಬಾಳೆಹಣ್ಣಿಗೆ ಅತಿ ಹೆಚ್ಚು ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ ಬಾಳೆಯಲ್ಲಿ. ಈ ಪೊಟ್ಯಾಶ್ ಬೆಳೆಗಳಿಗೆ ಬೇಕಾದಂತ ನ್ಯಾಚುರಲ್ ಪೊಟ್ಯಾಶ್ ಅನ್ನ ರಿಲೀಸ್ ಮಾಡ್ಕೊಡ್ತೀವಿ. ಬ್ಯಾಕ್ಟೀರಿಯಾಗಳೆಲ್ಲ ವೃದ್ಧಿ ಆಗುತ್ತೆ. ಇದು ದಶಗವ್ಯ ಈಗ ಮುಗಿತು. ಇದ್ರ ಜೊತೆಗೆ ಪೋಷಕಾಂಶಗಳು ಭೂಮಿ ಇದ್ರೊಳಗ ಪೋಷಕಾಂಶಗಳು ರೈಸ್ ಆಗ್ಲಿಕ್ಕೆ ಕೆಲವೊಂದು ಹಿಟ್ಟುಗಳನ್ನ ಹಾಕ್ತಾ ಇದೀವಿ. ಈಗ ದ್ವಿದಳ ಧಾನ್ಯದ ಹಿಟ್ಟು, ಮತ್ತೆ ಏಕದಳದ ಧಾನ್ಯ ಮತ್ತು ಎಣ್ಣೆಕಾಳು ಹಿಟ್ಟುಗಳನ್ನು 3 ಹಿಟ್ಟುಗಳನ್ನ ಇದ್ರ ಜೊತೆಗೆ ಮತ್ತೆ ಮಿಕ್ಸ್ ಮಾಡೋದ್ರಿಂದ ಪೋಷಕಾಂಶ ಜಾಸ್ತಿ ಆಗುತ್ತೆ. ನಿಮ್ಗೆ ಈಗೇನು ದ್ವಿದಳ ಧಾನ್ಯದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬೇರೆ ಇರ್ತವೆ, ಏಕದಳದಲ್ಲೇ ಪೋಷಕಾಂಶಗಳು ಬೇರೆ ಇರ್ತವೆ, ಎಣ್ಣೆಕಾಳಿನೊಳಗೆ ಬೇರೆ ಒಂದು ಅಂಶ ಇರುತ್ತೆ. ಆ ಎಲ್ಲವುಗಳನ್ನ ಇದನ್ನ ಮಿಕ್ಸ್ ಮಾಡೋದ್ರಿಂದ ಮತ್ತೆ ಇದ್ರ ಜೊತೆಗೆ ಮತ್ತೆ ಪೋಷಕಾಂಶ ಜಾಸ್ತಿ ಆಗುತ್ತೆ. ಇವತ್ತು ಮೈಕ್ರೋಬಲ್ ಆಕ್ಟಿವಿಟಿಗೆ ದಶಗವ್ಯ ಕೆಲಸ ಮಾಡುತ್ತೆ. ಇದು ಪೋಷಕಾಂಶ ಈಗೆಲ್ಲ ಒಂದು 3ರಿಂದ 4 5 ತರದ್ದು ಎಲ್ಲಾ ತರದ್ದು ಮಿಕ್ಸ್ ಮಾಡಿದ್ರೆ ಹಾಕಿದ್ದಾವೆ ಹಿಟ್ಟು. ಈ ಹಿಟ್ಟಿನ ಪ್ರಮಾಣ ಏನಪ್ಪಾ ಅಂದ್ರೆ ಒಂದು ಡ್ರಮ್ಮಿಗೆ 3ರಿಂದ 4 ಕೆಜಿ ಬೇಕಾಗುತ್ತೆ. ಒಂದು ತರದ್ದು ಹಲವಾರು ತರದ್ದು ಹಿಟ್ಟನ್ನು ಮಿಕ್ಸ್ ಮಾಡ್ತೀರ ಅಂದ್ರೆ ಎಲ್ಲ 1 ಕೆಜಿ ಹಿಟ್ಟು. ಹೀಗೆ ಹೆಸರು ಕಾಳು, ಅವರೆ, ಕಡ್ಲೆ ಈ ತರದ್ದು ಎಲ್ಲ ಮಿಕ್ಸ್ ಒಂದೊಂದು ತರದ್ದು ಎಲ್ಲ 1 ಕೆಜಿ ಹಿಟ್ಟನ್ನು ಹಾಕೋಕಾಗುತ್ತೆ 200 ಲೀಟರ್ಗೆ. ಇವ್ರೀಗ ಒಂದು 10 ತರದ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಜೀನ್ ಮಾಡ್ಸ್ಕೊಂಡ್ಬಂದು ಹಾಕಿದ್ದಾರೆ. 10 ತರದ ಹಿಟ್ಟಿದೆ ಇದರಲ್ಲಿ. ಕಡ್ಲೆಕಾಳು, ಉದ್ದು, ಅಲಸಂದಿ, ಮಡಿಕೆ ಈ ತರದ್ದು. ಈ ರೀತಿಯಾಗಿ ಎಲ್ಲವನ್ನು ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 20 ದಿನಗಳನ್ನ ನೀವು ಡೈಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ
ಮಿಕ್ಸ್ ಮಾಡ್ಬೇಕಾಗುತ್ತೆ ಕ್ಲೀನಾಗಿ 20 ಡೇಸ್. ಅದ ನಂತರ ಇದು ಬಳಕೆಗೆ ಅರ್ಹವಾಗುತ್ತೆ. ಅಲ್ಲಿವರೆಗೂ ನೀವು ಏನಂತ 20 ದಿನ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಾರ್ಗದರ್ಶಕರ ಸಲಹೆ ಮೇರೆಗೆ ಇಂಜೆಕ್ಷನ್ ತಗೊಂಡು ಅದನ್ನ ಭೂಮಿ ಒಳಗೆ ಅಪ್ಲಿಕೇಶನ್ ಹೋಗುತ್ತೆ. ಹಾಕ್ಬೇಕಾದ್ರೆ ಎಲ್ಲ ಫುಲ್ ಹಸಿ ಇರ್ಬೇಕಾಗುತ್ತೆ. ಈ ಒಂದು ಡ್ರಮ್ ನೀವೇನು 200 ಲೀಟರ್ ಬ್ಯಾರಲ್ ಈ ತರ ಪೋಷಕಾಂಶ ನೀವೇನು ರೆಡಿ ಮಾಡಿ ಹಾಕಿದ್ರೆ ನಿಮ್ಮ ಒಂದು ಭೂಮಿಗೆ ಒಂದು 5 ಲೋಡ್ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಏನ್ ಕೆಪಾಸಿಟಿ ಸಿಗುತ್ತಲ್ಲ ಅಷ್ಟು ಕೆಪಾಸಿಟಿ ಬರೀ ಒಂದು ಡ್ರಮ್ ಅಲ್ಲಿ ಸಿಗುತ್ತೆ. ಪ್ರತಿಯೊಬ್ಬರು ರೈತರನ್ನು ಈ ತರ ಮಾಡ್ಕೊಂಡು ನಿಮ್ಮ ಒಂದು ತೋಟದಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀವಿ. ನಮಸ್ಕಾರ.